ಸ್ನೇಹಿತರೆ, ನಮ್ಮ ಮಕ್ಕಳ ಒತ್ತಾಯದ ಮೇರೆಗೆ ಈ ದಿನ ಹಲಸಿನಕಾಯಿ ಸಾಂಬಾರನ್ನು ಮಾಡ್ತಾಯಿದ್ದಾರೆ. ವೀಕ್ಷಕರೆಲ್ಲರೂ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ಕೊಂಡು ಈ ರೀತಿ ಹರಳೆಣ್ಣೆ ತೊಗೊಂಡು ನಮ್ಮ ಚೂರಿಗೆ ಹಾಕ್ಬಿಟ್ಟು, ಯಾಕಂದರೆ ಇದರಲ್ಲಿ ಹಾಲು ಬರುತ್ತಲ್ವ, ಹಾಲು ಯಾವುದೇ ಕಾರಣಕ್ಕೂ ನಮ್ಮ ಕೈಗೆ ಮೆತ್ಕೊಳಲ್ಲ ಮತ್ತು ಚಾಕ್ ಮೆತ್ಕೊಳಲ್ಲ. ಹಾಗಾಗಿ ಆಫ್ ಮಾಡಿ. ಇವಾಗ ಆನ್ ಮಾಡಿ. ಸ್ನೇಹಿತರೆ, ಹರಳೆಣ್ಣೆ ತೊಗೊಂಡ್ರಲ್ಲ ನಾವು, ಈ ರೀತಿ ಎರಡೂ ಕಡೆ ಈ ಚಾಕುಕ್ಕೆ ಹಾಕ್ಬಿಟ್ಟು ಈ ಕಡೆ ಮತ್ತು ನೆಕ್ಸ್ಟು ಕಟ್ ಮಾಡಲಿಕ್ಕೆ ಹೋಗುವ. ಓಕೆ, ಈ ರೀತಿ ಬಂತು ಹಾಲು. ಈಗ ನಾವೇನು ಮಾಡಬೇಕು ಅಂದರೆ, ಒಂದು ಸಣ್ಣದೊಂದು ಕಡ್ಡಿ ತೊಗೊಂಡು ಈ ಹಾಲೆಲ್ಲ ತೊಗೊಬೇಕು. ಅಟ್ಲೀಸ್ಟ್ ಒಂದು ಬಟ್ಟೆ ಆದರೂ ತೊಗೊಂಡು ಈ ಹಾಲೆಲ್ಲ ತೆಗಿಬೇಕು. ಈ ರೀತಿ ಶುದ್ಧವಾದ ಬಟ್ಟೆಯಿಂದ ಇದನ್ನು ಕ್ಲೀನ್ ಮಾಡುವ. ಕ್ಲೀನ್ ಮಾಡಿದ ನಂತರ ನಾವು ಮತ್ತೆ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡುವ. ಈ ರೀತಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿದ ನಂತರ ಇಲ್ಲಿ ಬರುವ ಹಾಲನ್ನು ಬಟ್ಟೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಚಿಕ್ಕ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ನನ್ನ ಮಗನಿಗೆ ತುಂಬ ಫೇವ್ರೇಟ್ ಈ ಫುಡ್ಡು, ತುಂಬ ಇಷ್ಟ ಬೀಳ್ತಾನೆ. ಅವ್ನು ಸಮ್ಮರ್ ಟೈಮಲ್ಲಿ ಜಾಸ್ತಿ ಅತಿ ಇಷ್ಟವಾದ ಫುಡ್ಡು ಅಂದರೆ ಇದೇನೆ. ಹಾಗಾಗಿ ನನ್ನ ಮಗನಿಗೋಸ್ಕರ ನಾನು ಒಂದೊಳ್ಳೆ ತಾಜಾ ಸಾಂಬಾರನ್ನು ಮಾಡುವ. ಈ ಸೈಡಲ್ಲಿರುವ ಈ ಗ್ರೀನು ಮುಳ್ಳುಗಳನ್ನೆಲ್ಲ ಸೈಡಲ್ಲಿ ಮಾತ್ರ ಚಿಕ್ಕದಾಗಿ ಕಟ್ ಮಾಡಿ ಹಾಕುವ. ಈ ರೀತಿ ಆನ್ ಮಾಡಿದೆ. ಈ ಹಳ್ಳಿಗಳಲ್ಲಿ ಗುಡ್ಡೆ ಮಟನ್ ನೋಡಿದ್ದೀರಾ? ಗುಡ್ಡೆ ಮಟನ್ ಥರ ನಾವು ಪೀಸ್ಗಳು ಕೊಯ್ದು ಇಲ್ಲಿ ಗುಡ್ಡಿಗಳು ಹಾಕಬೇಕು ಒಂದು ಸೈಡಲ್ಲಿ. ಇಲ್ಲಾಂದ್ರೆ ಸೀದಾ ಬಾಣಲಿಗೆ ಹಾಕಬೇಕು, ಸ್ವಚ್ಛತೆಯ ದೃಷ್ಟಿಯಿಂದ. ಮತ್ತೆ ಯಾವಾಗ ಇದರಲ್ಲಿ ಹಾಲು ಬರೋದು ಜಾಸ್ತಿ ಆಗುತ್ತೋ ಆ ಟೈಮಲ್ಲಿ ಸ್ವಲ್ಪ ಮತ್ತೆ ಎರಡೂ ಕಡೆ ಹರಳೆಣ್ಣೆ ಹಾಕ್ಕೊಂಡು ಹಚ್ಕೊಂಡು, ಯಾಕಂದರೆ ಚಾಕುಕ್ಕೂ ಅಂಟಿಕೊಳ್ಳಲ್ಲ, ಕೈಗೂ ಅಂಟ್ಕೊಳಲ್ಲ. ಸುಲಭ ವಿಧಾನ ಇದು. ಚಿಕನ್ನು ಮಟನ್ನು ಏನೂ ತಿನ್ನಲ್ಲ. ಹಾಗಾಗಿ ನಾವು ಈ ಹಲಸಿನಕಾಯಿ ಬರುತ್ತಲ್ವ, ಈ ಹಲಸಿನಕಾಯಲ್ಲೇ ಅವರಿಗೆ ಚಿಕನ್ ಮಟನ್ ತಿನ್ನೋ ರೀತಿ ನಾವು ಮಾಡಿಕೊಡ್ತೀವಿ. ಮಸಾಲೆ ಸಾರು ನನ್ನ ಮಕ್ಕಳು ಪ್ರೀತಿಯಿಂದ ತಿಂದು ನೋಡ್ತಾರೆ. ಆಮೇಲೆ ಲಾಸ್ಟಲ್ಲಿ ನಾನು ಅವ್ರ ಬಗ್ಗೆ ರುಚಿ ಹೇಗಿತ್ತು ಅಂತ ಕೇಳ್ತೀನಿ. ಓಕೆನಾ? ಇದಕ್ಕೆ ಈ ಮಸಾಲೆ ಸಾಂಬಾರಿಗೆ ಬೇಕಾಗಿರೋದು ಶುಂಠಿ, ಲವಂಗ, ಚಕ್ಕೆ, ಈರುಳ್ಳಿ, ಒಂದು 10ರಿಂದ 15 ಮೆಣಸಿನ್ಕಾಯಿ, ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ, ಮತ್ತು ಇನ್ನು ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀರಿ. ಈ ರೀತಿ ಚೆನ್ನಾಗಿ ತೊಳ್ಕೊಬೇಕು. 2 ಸಾರಿ ತೊಳ್ಕೊಂಡ ನಂತರ ಸಪ್ರೇಟ್ ಒಂದು ಇದಕ್ಕೆ ಹಾಕ್ಕೊಳ್ಬೇಕು. ಮಟನ್ ಮಸಾಲ ಹಾಕುವ.
ಎವರೆಸ್ಟ್ ಗರಂ ಮಸಾಲ ಸ್ವಲ್ಪ ಹಾಕುವ. ಮಿಕ್ಸಿಯಲ್ಲಿ ರುಬ್ಬೋಣ ಅಂದ್ಕೊಂಡ್ರೆ, ಯಾಕಂದರೆ ಮಿಕ್ಸಿಯಲ್ಲಿ ರುಬ್ಬಿದ್ರೆ ರುಚಿ ಸರಿಯಾಗಿರಲ್ಲ. ಹಾಗಾಗಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಒಂದು ಅಡುಗೆ ಮಾಡಿ ನೋಡೋಣ. ಹಾಗಾಗಿ ರುಬ್ಬು ಗುಂಡಲ್ಲೇ ರುಬ್ಬವ. ಹಾಗಾಗಿ ಶುದ್ಧವಾದ ಬಟ್ಟೆನಲ್ಲಿ ಎಲ್ಲ ತೊಳ್ಕೊಳ್ಳೋಣ ಒಂದು ಸಾರಿ. ನನ್ನ ಮಗನಿಗೆ ತುಂಬ ಹೊಟ್ಟೆ ಹಸ್ಬಿಟ್ಟಿದೆ, ಹಾಗಾಗಿ ಕಾಯ್ದುಕೊಂಡೇ ಕೂತಿದ್ದೆ ನನ್ನ ಸನಿಹದಲ್ಲೇ. ಸ್ವಲ್ಪ 2-3 ನಿಮಿಷ ಕಾಲಲ್ಲಿ ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ ಆನ್ ಮಾಡಿದೆ. ನಾವು ಎಣ್ಣೆಲಿ ಹುರ್ಕೊಂಡಿರೋದು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕಡಲೆಪಪ್ಪು, ಟೊಮೆಟೊ ಹಣ್ಣು ಈ ರುಬ್ಬಗುಂಡ್ಗೆ ಹಾಕ್ಕೊಳ್ಳೋಣ ಒಂದು ಸಾರಿ. ಇದನ್ನು ಆ್ಯಕ್ಚುಲಿ 2 ಸಾರಿ ಮಾಡಬೇಕು. ಒಂದು ಸಾರಿ ಹಾಕ್ಕೊಂಡು ರುಬ್ಬುವ. ಆನ್ ಮಾಡಿ. ಯಾಕಂದರೆ ಈ ರುಬ್ಬೋದ್ರಲ್ಲಿ ತುಂಬ ರುಚಿ ಬರುತ್ತಂತೆ. ನನ್ನ ಮಗ ನಮ್ಮ ತಾತ ಮಾಡ್ತಾಯಿದ್ದ ಆ ರೀತಿ ಮಾಡೋಣ, ರುಬ್ಬುಂಡೆ ರುಬ್ಬಿಟ್ಟು ಮಾಡೋಣ ಅಂತ ಹೇಳ್ದ. ಹಾಗಾಗಿ ಈ ರುಬ್ಬಗುಂಡೆ ಸ್ವಲ್ಪ ಪರಿಶ್ರಮ ಪಡಬೇಕಾಗುತ್ತೆ. ಏನು ತೊಂದರೆ ಇಲ್ಲ, ಯಾಕೆ ಪರಿಶ್ರಮ ಪಟ್ಟರೆ ರುಚಿಯಾದ ಅಡುಗೆ ಊಟ ತಿನ್ಬೋದು. ಮಾಡಿದೆ. ಎಣ್ಣೆ, ನಂತರ ಸಾಸಿವೆ, ನೋಡ್ಕೋಬೇಕು. ಸಿಡ್ಲು ಪಂಡು ಅಂತ ಇದ್ದರೆ ಈರುಳ್ಳಿ ಹಾಕ್ಕೊಡ್ರಿ. ಈ ಬೇಸಿಗೆ ಅಲ್ವಾ, ಈ ಕರಿಬೇವಿನ ಸೊಪ್ಪು ಒಣಗೋಗೋದು ಏನು ತೊಂದರೆ ಇಲ್ಲ. ಲೈಟಾಗಿ ಸ್ವಲ್ಪ ಹಿಂಗೆ ಹಾಕುವ. ಇವಾಗ ಕಟ್ ಮಾಡ್ಕೊಂತ ಕಾಯಿಗಳನ್ನ ಹಾಕೋಣ ಒಳಗಡೆ. ಹಾಗೆ ಒಂದು 2-3 ಸಾರಿ ಎಣ್ಣೆಯಲ್ಲಿ ಚೆನ್ನಾಗಿ ತಿರುಗಿದ್ರೆ ಅದ ಬರುತ್ತೆ ತಿನ್ನೋದಕ್ಕೆ. ಮನೆಗಳಾಗ ಮಾಡುವಾಗ ನೋಡ್ಕೊಡ್ರಿ ನೀಟಾಗಿ ನಾವು ಮಾಡೋ ಅಡುಗೆನ. ಈಗ ರುಚಿಗೆ ಬೇಕಾದಷ್ಟು ಕಡಿಮೆ ಪ್ರಮಾಣದಲ್ಲಿ ಉಪ್ಪು ಹಾಕ್ಕೊಳ್ಳಿ. ನಂತರ ಸಾಂಬಾರು ಆಗೋ ಟೈಮಲ್ಲಿ ಹಾಕ್ಕೊಂಡಿರುತ್ತೆ. ರುಬ್ಬಿರ್ತಕ್ಕಂಥ ಮಸಾಲೆನ ಸ್ಪೂನಲ್ಲಿ ಒಂದೊಂದೇ ಸ್ಪೂನಲ್ಲಿ ಇಲ್ಲಿ ಹಾಕ್ಕೊಳ್ಳಿ. ಸ್ಪೂನು ಲೇಟ್ ಆಗುತ್ತೆ, ಬಿಡಿಸ್ಬಿಡೋಣ. ಯಾಕೆ ತಲೆನೂ ನಿಧಾನ ಹಾಕಿದ ನಂತರ 2-3 ಸಾರಿ ಅದನ್ನ ರೊಟೇಟ್ ಮಾಡ್ಕೋಬೇಕು ಈ ರೀತಿ. ಯಾಕಂದರೆ ರುಚಿಯಾಗಿ ಎಲ್ಲ ಪೀಸ್ಗಳನ್ನು ಮಸಾಲೆ ಹಿಡಿತವೆ. ಓಕೆನಾ? ಒಂದು 5-6 ಜನ ತಿನ್ನೋ ರೀತಿ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಒಂದು ಗಿಟ ರೊಟೇಷನ್ ಕೊಟ್ಬಿಡೋಣ. ಅದಲ್ಲದೆ ಗಿಟ ತಿರುಗಿಬಿಟ್ಟು ಕುಕ್ಕರ್ ತುಂಬಿಟ್ಟು ಮುಚ್ಚಿಬಿಟ್ರೆ ಒಳ್ಳೆ ರುಚಿಯಾದ ತಾಜಾ ಅಡುಗೆಗಳು ನಮ್ಮ ಮನೆಯಲ್ಲೇ ಯಾವಾಗಲೂ. ಓಕೆ, ವಿಸಿಲ್ ಮೊದಲೇ ಒಂದು 3 ಎರಡಾದರೂ ಸಾಕೆ. ಮೆಣಸಿನ್ಕಾಯಿ ಅಲ್ವಾ, 2 ವಿಸಿಲ್ ಹಾಕಿ ವೆಯ್ಟ್ ಮಾಡೋಣ 2 ನಿಮಿಷ. ಸಾಂಬಾರಿಗೆ ಬಿಸಿ ಮುದ್ದೆ ಮಾಡ್ಕೊಳೋಣ. ಬಿಸಿ ಮುದ್ದೆ ರೆಡಿ ಆಯಿತು. ಮುದ್ದೆ ನಮ್ಗೆ ಮಾಡೋಕ್ಕೆ ಬರೋಲ್ಲ, ಆದರೂ ಬಂದಷ್ಟು ಮಾಡಿದ್ದೀರಿ. ನಮ್ಮ ಮನೆಯವ್ರು ಮಾಡಿಕೊಟ್ಟು. ಸ್ನೇಹಿತರೆ, ಮೆಡಿಸಿನ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಇದು ಒಳಗೇನೆ ಕುಂಬರ್ಬೇಕು. ನಾವು ಹಾಕಿರೋ ಇಂಡಿಗ್ರೆಂಟ್ಸ್ ಎಲ್ಲ ಹಸಿನಕಾಯಿ ಮತ್ತು ಬೇರೆ ಸಾಂಬಾರು ಪದಾರ್ಥಗಳೆಲ್ಲ ಒಳಗೇನೆ ಕುಮ್ಮಿದ್ರೆ ಅಂದರೆ ಚೆನ್ನಾಗಿ ಮಾಡಲೇಬೇಕು ಬಿಸಿನಲ್ಲಿ.
ಅದು ನಮ್ಮ ಕಡೆ ಕುಮ್ಮುದ್ರೆ ಅಂತಾರೆ. ಹಂಗಾಗಿ ಆಗಲಿ ಸ್ವಲ್ಪ ನಮ್ಮ ಡ್ಯಾಡಿ ಅಡಿಗೆ ಚೆನ್ನಾಗಿ ಮಾಡಿದ್ದಾರೆ. ನಗನಂತೆ ಮಗ ಊಸ್ಕೊಂಡು ಅಡಿಗೆ ಚೆನ್ನಾಗಿದೆ, ಸೂಪರ್ ಆಗಿದೆ. ನಮ್ಮ ಡ್ಯಾಡಿ ಸೂಪರ್ ಆಗಿ ಅಡಿಗೆ ಮಾಡುತ್ತಿದ್ದಾರೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ಥರ ಜಾಸ್ತಿ ವೆರೈಟಿ ಅಡಿಗೆ ಬೇಕೆಂದರೆ ಕಮೆಂಟ್ನಲ್ಲಿ ತಿಳಿಸಿರಿ. ಮುದ್ದೆಗಾಗಲಿ ಈ ರೀತಿ ಸಾಂಬಾರು ಪೂರಿಗಾಗಲಿ ಅಥವಾ ಮುದ್ದೆಗಾಗಲಿ ಅನ್ನಕ್ಕಾಗಲಿ ಏನೇ ಆದ್ರೂ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ತಿನ್ನಿ, ಪ್ರೀತಿಯಿಂದ ಲವ್ಲಿಯಿಂದ ಫ್ಯಾಮಿಲಿ ಜೊತೆ ಇರಿ, ಯಾವಾಗಲೂ ಖುಷಿ ಖುಷಿ.